ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ನಿನ್ನೆ ದಿನ ಬಹಳ ಪ್ರಮುಖವಾಗಿರ್ತಕ್ಕಂತ ಒಂದು ನಿರ್ಧಾರಕ್ಕ ಬಂದಾಗಿದೆ. ಏನು ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಇತ್ತು, ಅದಾದ್ಮೇಲೆ 56% ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಇತ್ತು. ಇದರಿಂದ ಸಾಕಷ್ಟು ಏನಪ್ಪಾ ಹತ್ರ 3 ವರ್ಷಗಳಿಂದ ಯಾವುದೇ ನೇಮಕಾತಿಗಳು ಕರ್ನಾಟಕ ಸರ್ಕಾರದಿಂದ ನಡೆದಿಲ್ಲ. ಸೊ ಈ ವಿಚಾರವಾಗಿ ಸಾಕಷ್ಟು ಹೋರಾಟಗಳು, ಸ್ಟೂಡೆಂಟ್ ಅಸೋಸಿಯೇಷನ್ ಏನಪ್ಪಾ ಹತ್ರ ಬೀದಿಗಿಳಿದ ಪರಿಣಾಮವಾಗಿ ನಿನ್ನೆ ದಿನ ನಾವೇನು ಬೆಳಗ್ಗೆ ಸಿಎಂ ಅವ್ರನ್ನ ಭೇಟಿ ಮಾಡಿದೀವಿ 11 ಗಂಟೆಗೆ, ಅಲ್ಲಿ ಏನಪ್ಪಾ ಹತ್ರ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಸಾಯಂಕಾಲ ಕ್ಯಾಬಿನೆಟ್ ಅಲ್ಲಿ ಸೊ ಚರ್ಚೆ ಆಗಿರ್ತಕ್ಕಂಥದ್ದು. ಸಿಎಂ ಅವರು ಆಪ್ತ ಕಾರ್ಯದರ್ಶಿ ಮತ್ತು ಕಾನೂನು ಸಲಹೆಗಾರಾಗಿರ್ತಕ್ಕಂಥ ಪೊನ್ನಣ್ಣ ಸರ್ ಮತ್ತೆ ಸಿಎಂ ಅವರು ಏನು ನಮಗೆ ಒಂದು ಏನಪ್ಪಾ ಹತ್ರ ಹಳೆ ರೋಸ್ಟ್ರಿ ಏನಿದೆಯಲ್ಲ, ಹಳೆ ಒಂದು ಮೀಸಲಾತಿ ಪ್ರಮಾಣ ಏನಿದೆಯಲ್ಲ, ಅದನ್ನ ನಾವು ಏನಪ್ಪಾ ಹತ್ರ ಫಾಲೋ ಅಪ್ ಮಾಡ್ತೀವಿ. ಯಾಕಂದ್ರೆ ಯುವ ಸಮುದಾಯ ಬೀದಿ ಬಂದಿದೆ, ಮತ್ತೆ ಈ ಒಳ ಮೀಸಲಾತಿ ಅನ್ನುವಂತ ಕಾನ್ಸೆಪ್ಟ್ ಮತ್ತೆ 56% ಕಾನ್ಸೆಪ್ಟ್ ಇವೆರಡು ಏನಪ್ಪಾ ಹತ್ರ ಇನ್ನು ಕೋರ್ಟ್ ದಿಂದ ಆದೇಶ ಬರ್ಬೇಕಾದ್ರೆ ಸುಮಾರು ಟೈಮ್ ಹಿಡಿಯುತ್ತೆ. ಬಟ್ ಅಲ್ಲಿವರೆಗೆ ಕಾದ್ರೆ ನಮ್ಗೆ ಏನಪ್ಪಾ ಹತ್ರ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ನಿನ್ನೆ ದಿನ ಪೊನ್ನಣ್ಣ ಸರ್ ಬೆಳಗ್ಗೆ 11 ಗಂಟೆಗೆ ಏನಪ್ಪಾ ಹತ್ರ ಕ್ಯಾಬಿನೆಟ್ ಅಲ್ಲಿ ಆಗ್ತಕ್ಕಂತ ಒಂದು ಏನು ಡಿಸಿಷನ್ ಇತ್ತಲ್ಲ, ಅದು 11 ಗಂಟೆಗೆ ನಮ್ಗೆ ಏನಪ್ಪಾ ಹತ್ರ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನೋಡ್ರಿ, ಕ್ಯಾಬಿನೆಟ್ ಮೀಟಿಂಗ್ ಅವಕ್ಕಿಂತ ಮುಂಚೆ ನಾನು ಏನಪ್ಪಾ ಹತ್ರ ನಮ್ಮ ಯೂಟ್ಯೂಬ್ ಅಲ್ಲಿ ಹೇಳಿದ್ದೆ, ನಾನು ಹಳೆಯ ರೋಸ್ಟರ್ ಏನಿದೆಯಲ್ಲ ಅದನ್ನ ಫಾಲೋ ಅಪ್ ಮಾಡ್ತಾರಂತೆ. ನಿನ್ನೆ ದಿನ ಸಚಿವ ಸಂಪುಟದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತ ಅಂಶ ಯಾವುದು ಅಂತಂದ್ರೆ, ಫೈನಾನ್ಷಿಯಲ್ ಅಪ್ರೂವಲ್ ಆಗಿರ್ತಕ್ಕಂತ ಮತ್ತೆ ಆಯಾ ಇಲಾಖೆಯಲ್ಲಿ ಏನು ಹುದ್ದೆಗಳನ್ನ ವರ್ಗೀಕರಣ ಮಾಡಿದಿಲ್ಲ, ಸೊ ಅಲ್ಲಿರ್ತಕ್ಕಂಥ ಹುದ್ದೆಗಳನ್ನ ನಾವು ತಕ್ಷಣ ಫಿಲ್ಅಪ್ ಮಾಡಬೇಕು. ಒಟ್ಟು 56,432 ಹುದ್ದೆಗಳನ್ನ ಸೊ ನಾವು ಫಿಲ್ಅಪ್ ಮಾಡ್ತೀವಿ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 32,132, ನಾನ್ ಎಜುಕೆ ಭಾಗದಲ್ಲಿ 24,300 ಹುದ್ದೆಗಳನ್ನ ನಾವು ಫಿಲ್ಅಪ್ ಮಾಡ್ತೀವಿ ಅಂತೇಳಿ ಒಂದು ತಿಂಗಳ ಅವಧಿ ಒಳಗಾಗಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹಳೆ ರೋಸ್ಟರ್ ಮಾದರಿಯನ್ನ ಸೊ ಮತ್ತೆ ಅಪ್ಲೈ ಮಾಡಿಕೊಂಡು ಆ ಪ್ರಕಾರವಾಗಿ ನೇಮಕಾತಿಗಳನ್ನ ನೇಮಕಾತಿಗೆ ಸರ್ಕಾರ ಆದೇಶ ಕೊಡುತ್ತೆ. ಅದು ಒಂದು 20 ಡೇಸ್ ಅಥವಾ ಒಂದು ತಿಂಗಳ ಒಳಗಾಗಿ ಅಂತ ಸಮಯಾವಕಾಶನ ಕೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಇವೆಲ್ಲ ನೇಮಕಾತಿಗಳು 56,000 ಹುದ್ದೆಗಳು ಏನಿದಾವಲ್ಲ, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ತಿಂಗಳ ಒಳಗಾಗಿನೇ ಏನಪ್ಪಾ ಹತ್ರ ಇವೆಲ್ಲ ನೋಟಿಫಿಕೇಶನ್ಗಳು ಓಪನ್ ಅಪ್ ಆಗ್ತಾವ. ದಯಮಾಡಿ ಇನ್ನೆಲ್ಲರೂ ಏನಪ್ಪಾ ಹತ್ರ ಓದ್ಲಿಕ್ಕೆ ಆರಂಭ ಮಾಡಿ. ಸಮಯ ಬಹಳ ಕಡಿಮೆ ಇರುತ್ತೆ, ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ. ಯಾಕಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಏನಪ್ಪಾ ಹತ್ರ ಶಿಕ್ಷಕರ ಕೊರತೆ ಇರೋದ್ರಿಂದ ಸೊ ತಕ್ಷಣ ಏನಪ್ಪಾ ಹತ್ರ ನೇಮಕಾತಿಗಳು ಆಗ್ಬೇಕಾಗಿದೆ. ಯಾಕಂದ್ರೆ ಟೀಚರ್ಸ್ ಕೊರತೆ ತುಂಬಾ ಇರೋದ್ರಿಂದ ಸೊ ಅದಕ್ಕೆ ಪ್ರೊಸೀಜರ್ ಏನಪ್ಪಾ ಹತ್ರ ತುಂಬಾ ವೇಗವಾಗಿ ಅದು ಕಂಪ್ಲೀಟ್ ಆಗತ್ತೆ. ದಯಮಾಡಿ ಎಲ್ರು ಏನಪ್ಪಾ ಹತ್ರ ನೀವು ಓದ್ಲಿಕ್ಕೆ ಆರಂಭ ಮಾಡಿ. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅದಾವ ಅನ್ನೋದು ಸರ್ಕಾರದಿಂದ ಅಧಿಕೃತವಾಗಿ ಒಂದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದುಕೊಂಡಿರ್ತಕ್ಕಂಥ ಒಂದು ಲಿಸ್ಟ್ ಇದೆ. ಸೊ ಇದನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಕಳಿಸ್ಕೊಡ್ತೀನಿ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.